ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ವ್ಯಕ್ತಿಯಿಂದ ಯಾವೆಲ್ಲ ಸಂದೇಶಗಳು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಇದು ನಿಮ್ಮ ಪ್ರೀತಿಸಿರುವಂತ ವ್ಯಕ್ತಿ ಆಗಿರ್ಬೋದು. ಆಲ್ರೆಡಿ ನಿಮ್ಮಿಬ್ರು ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ರೂ ಕೂಡ ಈ ಒಂದು ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಗಬಹುದು. ಓಕೆನಾ? ಮತ್ತೆ ಈ ಒಂದು ರೀಡಿಂಗ್ ಅಲ್ಲಿ ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ನಿಮ್ಮ ಪರ್ಸನ್ ಕೂಡ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ನಾನು ಕಾರ್ಡ್ ಶಫಲ್ ಮಾಡುವಾಗ್ಲೇ ಒಂದ್ 2-3 ಕಾರ್ಡು ಪಟ ಅಂತ ಮೇಲೆ ಬೀಳ್ತಾ ಇದೆ. ಐ ಹೋಪ್ ಇವತ್ತು ನಿಮಗೆ ತುಂಬಾನೇ ಮೆಸೇಜಸ್ ಗಳು ನಿಮ್ಮ ಪರ್ಸನ್ ಇಂದ ಸಿಗತ್ತೆ ಅಂತ ಹೇಳಿ ಅನ್ಕೊಳ್ತೀನಿ. ಅಂಡ್ ತುಂಬಾನೇ ಈಸಿಯಾಗಿ ಕಾರ್ಡ್ ಶಫಲ್ ಆಗ್ತಾ ಇದೆ, ಏನು ಕಷ್ಟ ಅಂತ ಹೇಳಿ ನನಗೆ ಅನ್ನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿ, ತುಂಬಾ ಈಸಿಯಾಗಿ ಅನ್ನಿಸ್ತಾ ಇದೆ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಯಾರಿಗೆಲ್ಲ ರೇಖಿ ಕಲ್ತ್ಕೊಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಕೂಡ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ? ಮತ್ತೆ ಓಕೆ, ನಾನಿವತ್ತು ಒಂದಷ್ಟು ಕಾರ್ಡ್ಸ್ ನ ತೆಗಿತೀನಿ, ನೋಡೋಣ ಏನೆಲ್ಲ ಮೆಸೇಜಸ್ ಬರ್ಬೋದು ಅಂತ ಹೇಳಿ. ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ನೋಡುವ. ಸ್ಟಾರ್ಟಿಂಗ್ ಒಂದು 5 ಕಾರ್ಡ್ಸ್ ತೆಗ್ದಿದ್ದೀನಿ. ಮೊದಲನೇ ಕಾರ್ಡು ಚಾರಿಯಟ್ ಬಂದಿದೆ, ಸೆಕೆಂಡ್ ಕಾರ್ಡು 5 ಆಫ್ ಕಪ್ಸ್ ಬಂದಿದೆ. ಓಕೆ, ಥರ್ಡ್ ಕಾರ್ಡು ಪೇಜ್ ಆಫ್ ವಾಂಡ್ಸ್ ಬಂದಿದೆ, ಸ್ವಲ್ಪ ರಿವರ್ಸ್ ಆಗಿ ಬಂದಿದೆ ಬಟ್ ಓಕೆ. ಪೇಜ್ ಆಫ್ ವಾಂಡ್ಸ್ ಬಂದಿದೆ, ಫೋರ್ತ್ ಕಾರ್ಡು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಫಿಫ್ತ್ ಕಾರ್ಡು ಕಿಂಗ್ ಆಫ್ ಕಪ್ಸ್ ಬಂದಿದೆ. ಎಲ್ಲ ಕಿಂಗ್ ಅಂತ ಬಂದಿದೆ. ಮೋಸ್ಟ್ಲಿ ನಿಮ್ಮ ಪರ್ಸನ್ ಇಂದ ತುಂಬಾ ಬಹಳಷ್ಟು ಮೆಸೇಜಸ್ ಗಳು ನಿಮ್ಗೆ ಕಾಯ್ತಾ ಇದಾವೆ ಅಂತ ಅನ್ಸುತ್ತೆ. ನನಗೆ ಯಾಕೋ ಇನ್ನೊಂದಷ್ಟು ಕಾರ್ಡ್ಸ್ ನ ತೆಗಿಬೇಕು ಅನ್ನಿಸ್ತು, ಸೊ ಹಂಗಾಗಿ ನಾನು ಇನ್ನೊಂದು ತೆಗ್ದಿದ್ದೀನಿ. ಓಕೆ, 9 ಆಫ್ ಸ್ವಾರ್ಡ್ಸ್ ಬಂದಿದೆ, ಅದಾದ್ಮೇಲೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ನೀವು ಕನ್ಫ್ಯೂಸ್ ಆಗ್ಬೇಡಿ, ನಾನು ಎಲ್ಲಾ ಕಾರ್ಡ್ಸ್ ನ ಒಂದು ಏನ್ ಮೆಸೇಜಸ್ ಬರ್ತಾ ಇದೆ ಅಂತ ಹೇಳಿ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತೀನಿ. ಮತ್ತೆ ಪೇಜ್ ಆಫ್ ಕಪ್ಸ್ ಬಂದಿದೆ. ವೆರಿ ಗುಡ್, ಒಳ್ಳೆ ಮೆಸೇಜಸ್ ಗಳಿದೆ, ಕೆಲವೊಂದು ಸಂದೇಶ ಇದೆ, ಆಮೇಲೆ ಕೆಲವೊಂದು ಫೀಲಿಂಗ್ಸ್ ಮಿಕ್ಸ್ ಆಗಿದೆ. ಆಮೇಲೆ 6 ಆಫ್ ಕಪ್ಸ್ ಬಂದಿದೆ. ಸೊ ನೋಡೋಣ. ಮೊದಲು ಚಾರಿಯಟ್ ಬಂದಿರೋದ್ರಿಂದ, ಚಾರಿಯಟ್ ಇಸ್ ಅ ಮೇಜರ್ ಆರ್ಕನ ಕಾರ್ಡ್. ಅಂಡ್ ಆಲ್ಸೋ ನಿಮ್ಮ ಪರ್ಸನ್ ಯಾವ ತರ ಪರ್ಸನ್ ಅಂತ ಇಲ್ಲಿ ತೋರಿಸ್ತಾ ಇದೆ. ತುಂಬಾನೇ ಸ್ಟಬ್ಬನ್ ಇರ್ಬೋದು, ಅಥವಾ ತುಂಬಾನೇ ಹಠಮಾರಿ ಇರ್ಬೋದು, ತುಂಬಾ ಎಲ್ಲಾ ವಿಚಾರಕ್ಕೂ ಹಠ ಮಾಡ್ತಾರಲ್ಲ ಆ ತರ ಪರ್ಸನ್ ಆಗಿರ್ಬೋದು, ಅಥವಾ ನಂದೇ ನಡಿಬೇಕು, ನಂದೇ ಆಗ್ಬೇಕು ಅಂತ ಹೇಳಿ ಯಾವಾಗ್ಲೂ ಅಷ್ಟೇ ಒಂಥರ ರೆಡಿ ಟು ಫೈಟ್ ಎನರ್ಜಿನ ತೋರಿಸೋವಂಥದ್ದು, ಒಂಥರ ತುಂಬಾ ಸುಂದರವಾಗಿರುವಂತವ್ರು, ನೋಡಿದ್ರೆ ಯಾರ್ ಬೇಕಾದ್ರೂ ಮನ್ಸು ಸೋಲೋ ಅಂತ ವ್ಯಕ್ತಿ ಆಗಿರ್ಬೋದು, ಅಥವಾ ಸಡನ್ ಆಗಿ ಒಂಥರ ಲೆಫ್ಟಿನೆಂಟ್ ಇರ್ತಾರೆ ಗೊತ್ತಾ, ಒಂಥರ ಆರ್ಮಿ ಎಲ್ಲ 8 ಪರ್ಸನ್ ಇರ್ತಾರೆ, ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಎನರ್ಜೆಟಿಕ್ ಆಗಿರ್ತಾರಲ್ವಾ. ಸೊ ಆ ತರ ಒಂದು ಎನರ್ಜಿ ಇರುವಂತ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಪರ್ಸನಾಲಿಟಿ, ಅಟ್ ದ ಸೇಮ್ ಟೈಮ್ ತುಂಬಾನೇ ಹಠ ಮಾಡುವಂತದ್ದು, ನಂದೇ ನಡಿಬೇಕು ಅನ್ನೋವಂಥದ್ದು, ಅಂಡ್ ತುಂಬಾನೇ ಸೀರಿಯಸ್ ಆಗಿ ಎಲ್ಲದನ್ನು ತಗೊಳ್ಳುವಂಥದ್ದು, ಯಾವಾಗ್ಲೂ ಒಂಥರ ರೆಡಿ ಟು ಫೈಟ್ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾನೇ ಆಕ್ಟಿವ್ ಆಗಿರುವಂತವ್ರು. ಸ್ವಲ್ಪ ಅಟ್ ದ ಸೇಮ್ ಟೈಮ್ ಇನ್ನೊಂದು ಶೇಡ್ಸ್ ನ ನೋಡಕ್ ಹೋದ್ರೆ, ಇನ್ನೊಂದು ಸೈಡ್ ನೋಡಕ್ ಹೋದ್ರೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಅಟ್ ದ ಸೇಮ್ ಟೈಮ್ ತುಂಬಾನೇ ಈಗೋ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ತುಂಬಾ ವಿಲ್ ಪವರ್ ಇದ್ರೂ ಕೂಡ ಕಂಟ್ರೋಲ್ ಮಾಡ್ತಾರೆ. ಅಂಡ್ ಒಂಥರ ಕಂಟ್ರೋಲಿಂಗ್ ಎನರ್ಜಿ, ಸ್ವಲ್ಪ ಡಾಮಿನೇಟಿಂಗ್, ಈ ತರ ಎನರ್ಜಿಗಳು ಕಾಣಿಸ್ತಾ ಇದೆ. ಅವರು ತುಂಬಾ ಬಿಲೀವ್ ಮಾಡುವಂತದ್ದು, ಅಥವಾ ಅವರು ತುಂಬಾನೇ ನಾನೇ ಎಲ್ಲ ಅಂತ ಹೇಳಿ ಅನ್ಕೊಂಡು ಸ್ವಲ್ಪ ಈಗೋ ಕ್ಲಾಶಸ್ ಗಳು ಆಗಿರ್ಬೋದು. ಸೊ ಬಿಕಾಸ್ ಆಫ್ ದಟ್ ಅವರು ನಿಮ್ಮಿಂದ ಸಪರೇಷನ್ ಆಗಿರುವಂತ ಚಾನ್ಸಸ್ ಇದೆ. ಅಂಡ್ ಆಲ್ಸೋ ಇದೇನಂದ್ರೆ, ವ್ಯಕ್ತಿ ಜೀವನದಲ್ಲಿ ಇವಾಗ ಎಷ್ಟೇ ಚಾಲೆಂಜಸ್ ಇದ್ರೂ ಕೂಡ ನಾನು ಅದನ್ನ ಹ್ಯಾಂಡಲ್ ಮಾಡ್ತೀನಿ, ನನ್ನ ಸುತ್ತಮುತ್ತ ಏನಾದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ನನಗಿದೆ ಅಂತ ಹೇಳಿ ಅವರು ಮನ್ಸಲ್ಲೇ ಅನ್ಕೊಂಡಿದ್ದಾರೆ. ಮತ್ತೆ ಜೀವನದಲ್ಲಿ ನನಗೆ ಎಂತ ಕಷ್ಟಗಳೇ ಬಂದ್ರು, ಯಾರು ಬಂದು ಹೋದ್ರು ಕೂಡ ನಾನು ಅದನ್ನ ಓವರ್ಕಮ್ ಮಾಡ್ತೀನಿ, ಬಿಕಾಸ್ ನನ್ನ ವಿಲ್ ಪವರ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಅವ್ರು ಹೊಗಳ್ಕೊಳ್ತಾ ಇದ್ದಾರೆ. ಅಂಡ್ ಎಲ್ಲ ಒಂದ್ ಕಡೆ ಆ ಶಕ್ತಿ ಅವ್ರಿಗಿದ್ರು ಕೂಡ ಕೆಲವೊಂದು ತುಂಬಾನೇ ಜಾಸ್ತಿ ಥಿಂಕ್ ಮಾಡ್ತಾರೆ, ನಾನ್ ಮಾಡೇ ಬಿಡ್ತೀನಿ, ನನ್ ಕೈಲಿ ಹಾಗೆ ಆಗತ್ತೆ ಅಂತ ಹೇಳಿ. ಒಳಗಡೆ ಏನ್ ನಡೀತಾ ಇದ್ರು ಕೂಡ ಮೇಲ್ಗಡೆ ತೋರ್ಸ್ಕೊಳ್ಳೋದು ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿ ತೋರ್ಸ್ಕೊಳ್ತಾ ಇದ್ರೆ. ಇನ್ನು ಸೆಕೆಂಡ್ ಕಾರ್ಡ್ ನಮಗೆ
5 ಆಫ್ ಕಪ್ಸ್ ಬಂದಿರೋದ್ರಿಂದ. ಸೊ 5 ಆಫ್ ಕಪ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಡೆಫಿನೆಟ್ಲಿ ಇಲ್ಲೊಂದು ಪಾಸ್ಟ್ ಅಲ್ಲಿ ಏನೋ ಒಂಥರ ತುಂಬಾನೇ ಜಾಸ್ತಿ ಫೋರ್ಸ್ಫುಲ್ ಆಗಿ ಲಾಸಸ್ ಆಗಿರುವಂತದ್ದು, ತುಂಬಾ ಬೇಜಾರಿದೆ ಮನ್ಸಲ್ಲಿ ಆ ಲಾಸಸ್ ಇಂದ, ಅಪ್ಸೆಟ್ ಆಗಿರುವಂತದ್ದು, ಸ್ವಲ್ಪ ಸ್ಯಾಡ್ ಆಗಿರುವಂತದ್ದು, ತುಂಬಾನೇ ದುಃಖ ಇದೆ. ಅಂಡ್ ನಿಮ್ಮಿಬ್ಬರ ಒಪಿನಿಯನ್ ಒಂದೇ ಒಪಿನಿಯನ್ಸ್ ಆಗಿರ್ಲಿಲ್ಲ ಅನ್ಸುತ್ತೆ, ಡಿಫ್ರೆಂಟ್ ಒಪಿನಿಯನ್ಸ್. ಸೊ ಅದರಿಂದ ಯಾವುದೋ ಒಂದು ವ್ಯಕ್ತಿ ವಾಕ್ ಅವೇ ಆಗಿರೋದು, ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಒಪಿನಿಯನ್ ಚೇಂಜಸ್ ಇರ್ಬೋದು, ಅಥವಾ ಅವರಿಗೆ ನಿಮ್ಮ ಹತ್ರ ನಿಮ್ಮ ಒಂದು ನೀವೇನ್ ಇದ್ರಿ ಅದು ಅವರು ಅದೇ ಸೇಮ್ ಅನ್ಕೊಳ್ತಿರ್ಲಿಲ್ಲ. ಸೊ ಡಿಫ್ರೆಂಟ್ ಒಪಿನಿಯನ್ ಬಂದಿರೋದ್ರಿಂದ ವಾಕ್ ಅವೇ ಮಾಡಿರುವಂತದ್ದಿದೆ. ಕೆಲವೊಂದು ಟೈಮಲ್ಲಿ ಫೋರ್ಸ್ಫುಲ್ ಆಗಿ ವಾಕ್ ಅವೇ ಮಾಡಿರೋದು, ನಾನು ಹೋಗ್ತೀನಿ ಅಥವಾ ನೀನ್ ಹೋಗ್ತೀಯಾ ಆ ತರ ಕೇಳಿ, ನಾನು ಹೋಗ್ಬಿಡ್ತೀನಿ ನಿನ್ ಲೈಫ್ ಇಂದ, ಈ ತರ ಹೇಳ್ಬಿಟ್ಟು ವಾಕ್ ಅವೇ ಮಾಡಿರುವಂತದ್ದು ತುಂಬಾನೇ ಜಾಸ್ತಿ ಮೂವ್ ಆನ್ ಆಗೋ ಟೈಮಲ್ಲಿ ಪೇನ್ಫುಲ್ ಆಗಿತ್ತು ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಅವರು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬ್ಯಾಕ್ ಟು ಲೈಫ್ ತಗೊಂಡ್ಬರೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಬಟ್ ಅದು ಕಷ್ಟ ಆಗ್ತಾ ಇದೆ. ಸುತ್ತಮುತ್ತ ಇರೋ ಜನನ ಹೆಲ್ಪ್ ತಗೊಂಡು ಏನೋ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ. ಬಟ್ ಒಳಗಡೆ ಆ ಒಂದು ಶೇಮ್ ಇರ್ಬೋದು, ಅವ್ರು ಮಾಡಿದಂತ ಕೆಲಸದ ಗಿಲ್ಟಿ ಇರ್ಬೋದು, ಅಥವಾ ಏನೋ ಒಂದು ಐಡೆಂಟಿಟಿ ಲೈಕ್ ಅವ್ರಿಗೆ ಅನ್ನಿಸ್ತಾ ಇಲ್ಲ ನಾನೇನ ಇದು ಅಂತ ಹೇಳ್ಬಿಟ್ಟು ಈ ವಾಕ್ ಅವೇ ಮಾಡಿದ್ರಿಂದ ನನಗೆ ಲಾಸ್ ಆಗಿದೆ ಅನ್ನೋದು ಕೂಡ ಇದೆ. ಅಂಡ್ ಆಲ್ಸೋ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಅಂತದ್ದು ತುಂಬಾನೇ ಜಾಸ್ತಿ, ಸ್ವಲ್ಪ ಸ್ಯಾಡ್ ಆಗಿರುವಂತದ್ದು ಇದೆಲ್ಲ ಕಾಣಿಸ್ತಾ ಇದೆ. ಯಾವಾಗ ನಿಮ್ ವಿಚಾರ ಯಾರಾದ್ರೂ ಮಾತಾಡ್ತಾರಲ್ಲ, ಡೆಫಿನೆಟ್ಲಿ ಆ ಸ್ಯಾಡ್ನೆಸ್ ಅನ್ನೋದು ಅವ್ರಿಗೆ ಬರ್ತಾ ಇದೆ. ಫೋರ್ಸ್ಫುಲ್ ಆಗಿ ಬಂದ್ಬಿಟ್ನೇನೋ ಅನ್ನೋದು, ಆಮೇಲೆ ಈ ನಿರ್ಧಾರ ಸರಿ ಇರ್ಲಿಲ್ಲ ಅಥವಾ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಅನ್ನೋದೆಲ್ಲ ಅವರಿಗೆ ಕಾಡ್ತಾ ಇದೆ. ಇನ್ನು ಥರ್ಡ್ ಕಾರ್ಡು ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮೇ ಬಿ ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಏನಾದ್ರೂ ಬರುವಂತ ಚಾನ್ಸಸ್ ಇದೆ. ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಅವರು, ಬಿಕಾಸ್ ಇಲ್ಲಿ ಪೇಜ್ ಅನ್ನೋದೇ ಒಂಥರ ಕನೆಕ್ಟ್ ಆಗೋದಕ್ಕೆ ಒಂದ್ ಸ್ವಲ್ಪ ಇಮ್ಮೆಚೂರ್ ಎನರ್ಜಿ ಇರೋದ್ರಿಂದ ನೀವು ಮಾತಾಡೋದು ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ಅಂಡ್ ಆಲ್ಸೋ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರಿ ಅಥವಾ ಎಷ್ಟು ಚೆನ್ನಾಗಿ ಇದ್ರಿ ಅಥವಾ ಎಷ್ಟು ನೋಡೋದಕ್ಕೆ ಸುಂದರವಾಗಿದ್ರಿ, ಗ್ರೇಟ್ ಕಮ್ಯುನಿಕೇಶನ್, ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಿ, ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇಲ್ಲ ಅವರಿಗೆ. ಮತ್ತೆ ಅವ್ರದ್ದು ಇನ್ನೊಂದು ಏನ್ ಪರ್ಸನಾಲಿಟಿ ಅಂತ ಹೇಳಿದ್ರೆ, ಯಾರ ಜೊತೆನಾದ್ರೂ ಸ್ವಲ್ಪ ದಿನ ಕಾಲ ಕಳೆದ್ರೆ ಅವರು ಆ ವ್ಯಕ್ತಿ ಜೊತೆ ಬೋರ್ ಆಗ್ಬಿಡ್ತಾರೆ, ಅಥವಾ ಯಾವ್ದಾದ್ರು ಒಂದು ಕೆಲ್ಸನ ಕೈಗೆತ್ಕೊಂಡ್ರೆ ಸ್ವಲ್ಪ ದಿನ ಆ ಕೆಲಸ ಮಾಡ್ತಾರೆ, ಅದಾದ್ಮೇಲೆ ಸಡನ್ ಆಗಿ ಬೇಜಾರಾಗ್ತಾರೆ. ಈ ತರ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಅವರು. ಮೇ ಬಿ ನಿಮಗೆ ಅವ್ರಿಗೆ ಯಾವಾಗ್ಲೂ ಅನಿಸ್ತಾ ಇರತ್ತೆ ಅನ್ಸುತ್ತೆ ನಿಮಗೆ ಫೋನ್ ಮಾಡ್ಬೇಕು, ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ಕಾಲ್ ಮಾಡಿ ಮಾತಾಡ್ಬೇಕು ಅಂತ ಹೇಳಿ. ಬಟ್ ಯಾವ್ದೋ ಒಂದು ಎನರ್ಜಿ ಅವ್ರನ್ನ ಪುಲ್ ಬ್ಯಾಕ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಸೊ ಫೋರ್ತ್ ಕಾರ್ಡು ನಮಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ, ನಾನು ಆಲ್ರೆಡಿ ಹೇಳಿದ ಪ್ರಕಾರ ಈ ವ್ಯಕ್ತಿಗೆ ಸ್ವಲ್ಪ ತಂದೆ ನಡಿಬೇಕು, ತಾನು ಹೇಳಿದ್ದೆ ಆಗ್ಬೇಕು, ಅದೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಈಗೋ ಕೂಡ ಇದೆ. ಅಂಡ್ ಆಲ್ಸೋ ಒಂಥರ ಫಾದರ್ಲಿ ಎನರ್ಜಿ ಇರತ್ತಲ್ಲ, ಆ ತರ ತುಂಬಾನೇ ತಮ್ಮನ್ ತಾವು ಸ್ಟೆಪ್ ಬ್ಯಾಕ್ ಮಾಡೋದಕ್ಕೆ ನೋಡ್ತಾರೆ, ಜಡ್ಜ್ ಮಾಡ್ತಾರೆ ಬೇರೆಯವ್ರನ್ನ. ಅಂಡ್ ಆಲ್ಸೋ ನಾನು ಹೇಳಿದ್ದೆ ಮಾಡ್ಬೇಕು ಅಥವಾ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ, ಸೊ ನಾನೇನ್ ಡಿಸೈಡ್ ಮಾಡ್ತೀನಿ ಅದೇ ತರ ಆಗ್ಬೇಕು. ಸೊ ಅದೆಲ್ಲ ಜಾಸ್ತಿ ಇದೆ, ಸ್ವಲ್ಪ ರೂಲಿಂಗ್ ಎನರ್ಜಿ ಜಾಸ್ತಿ ಇದೆ, ಸ್ವಲ್ಪ ನಾನೇ ಕಿಂಗ್ ಆಗಿರ್ಬೇಕು, ನಾನೇ ಬಾಸ್ ಆಗಿರ್ಬೇಕು. ಸೊ ಈ ಎಲ್ಲ ಆಟಿಟ್ಯೂಡ್ ಅವರು ನಿಮ್ ಕಡೆ ಬರ್ಲಿಲ್ದಂಗೆ ಅವ್ರನ್ನ ಎಳ್ದು ಇಡ್ತಾ ಇದೆ. ಅಂಡ್ ಆಲ್ಸೋ ನಮಗೆ ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನಲಿ ಸ್ವಲ್ಪ ಇದಾರೆ, ಎಮೋಷನಲಿ ಸ್ವಲ್ಪ ಸೆನ್ಸಿಟಿವ್ ಇದಾರೆ, ವಾರ್ಮ್ ಹಾರ್ಟೆಡ್ ಇದಾರೆ, ಸ್ವಲ್ಪ ಬೇಗನೆ ಜಾಸ್ತಿ ಓಪನ್ ಅಪ್ ಆಗಲ್ಲ. ಅಂಡ್ ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಅದನ್ನ ಯಾವ ತರ ಹೇಳ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಅಂಡ್ ಆಲ್ಸೋ ಅವರ ಮಧ್ಯೆ ಪ್ರೀತಿ ವಿಚಾರದಲ್ಲಿ ಜಗಳಗಳು ನಡೆದಾಗ ಯಾವ್ದೋ ಒಂದು ಎಮೋಷನಲ್ ವಿಚಾರದಲ್ಲಿ, ಎಮೋಷನಲ್ ಮೂಮೆಂಟ್ ಅಲ್ಲಿ ಆಕ್ಷನ್ ತಗೊಂಡಿರುವಂತದ್ದು, ಆ ಟೈಮಲ್ಲಿ ಅವರು ಆಕ್ಷನ್ ತಗೊಂಡಿದ್ರು ನಡೀತಿತ್ತೇನೋ, ಸಿಟ್ಟು ಬಂದಾಗ ಕೋಪದಲ್ಲಿ ಮೂಗು ಕುಯ್ತಾರೆ ಅಂತ ಹೇಳ್ತಾರಲ್ಲ, ಆ ತರ ಆಗಿದೆ ಇಲ್ಲಿ. ಓಕೆನಾ, ತುಂಬಾನೇ ಟ್ರಸ್ಟ್ ವರ್ತಿ, ಇವ್ರನ್ನ ನಂಬೋದು. ಬಟ್ ಅವ್ರಿಗೆ ಏನ್ ಫೀಲಿಂಗ್ಸ್ ನ ಕರೆಕ್ಟ್ ಆಗಿ ವಿಡ್ರಾ ಮಾಡೋದಕ್ಕೆ ಬರಲ್ಲ. ಅವ್ರ ಮನ್ಸಲ್ಲಿ ಏನಾದ್ರು ನಡೀತಾ ಇದೆ ಅಂದ್ರೆ ಆ ಒಂದು ವ್ಯಕ್ತಿಗೆ ಹೇಳೋದಕ್ಕೆ ಬರಲ್ಲ ಅವ್ರ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ. ಸೊ ಅಲ್ಲಿ ಇವರು ಫೇಲ್ಯೂರ್ ಆಗ್ಬಿಡ್ತಾರೆ. ಸೊ ಆಕ್ಷನ್ ಮುಖಾಂತರನೇ ಎಲ್ಲ ತೋರ್ಸೋದಕ್ಕೆ ಟ್ರೈ ಮಾಡ್ತಾರೆ. ಸಪೋಸ್ ಏನಾದ್ರು ದುಃಖ ಆದ್ರೂ, ನೋವಾದ್ರೂ ವರ್ಡ್ಸ್ ಮುಖಾಂತರ ನನಗೆ ಏನಾಗ್ತಿದೆ ಅಂತ ಹೇಳಿ ಹೇಳ್ಕೊಳಲ್ಲ, ಸುಮ್ನೆ ಆಕ್ಷನ್ ತಗೊಂಡ್ಬಿಡೋದು.
ಮಾಡೋದು, ಸಿಟ್ಟು ಬಂದಾಗ ಏನಾದ್ರು ಹೊಡೆದು ಹಾಕೋದು ಅಥವಾ ಸ್ಟೆಪ್ ಬ್ಯಾಕ್ ಮಾಡೋದು ಅಥವಾ ದೂರ ಹೋಗ್ಬಿಡೋದು, ಈ ತರ ಎಲ್ಲ ಮಾಡ್ತಾರೆ. ಬಟ್ ಅವ್ರಿಗೆ ಏನಕ್ಕೆ ಸಿಟ್ಟು ಬರ್ತಾ ಇದೆ, ಏನಾಗಿದೆ, ಯಾರು ಏನ್ ಹೇಳಿದ್ದಾರೆ ಅಥವಾ ಏನ್ ನಡೀತಾ ಇದೆ ಅದನ್ನ ಹೇಳೋದಕ್ಕೆ ಅವ್ರು ಟ್ರೈ ಮಾಡಲ್ಲ. ಸೊ ಅಲ್ಲಿ ಅವರು ಮಿಸ್ ಮಾಡ್ಕೊಳ್ತಾರೆ, ಅಲ್ಲಿ ಅವ್ರಿಗೆ ಮಿಸ್ ಆಗ್ತಾ ಇದೆ. ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ದೇನೆ ನಡೆದಿರೋಂತ ಕೆಲ್ಸಗಳು, ನಡೆದಿರೋಂತ ಬ್ರೇಕಪ್ಸ್ ಗಳು ಇವೆಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಕಾರ್ಡು ನಮಗೆ ನೈನ್ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಇದೆ, ಎಲ್ಲ ಕಂಫರ್ಟಬಲ್ ಇರ್ಬೋದು ಲೈಫ್ ಅಲ್ಲಿ, ಬಟ್ ಆದ್ರೆ ನೆಮ್ಮದಿ ಅನ್ನೋದು ಇಲ್ಲ ಅಂತ ಅನ್ಸುತ್ತೆ. ಸೊ ತುಂಬಾನೇ ಕಂಫರ್ಟಬಲ್ ಆಗಿರುವಂತ ಲೈಫ್ ಇದೆ ಅಂಡ್ ತುಂಬಾ ಚೆನ್ನಾಗಿದ್ದಾರೆ. ಬಟ್ ಎಲ್ಲ ಒಂದ್ ಕಡೆ ಯಾರನ್ನ ಮಿಸ್ ಮಾಡ್ಕೊಂಡಿದೀನಿ, ಲೈಫ್ ಖಾಲಿ ಖಾಲಿ, ಏನೋ ಸರಿ ಇಲ್ಲ ಅನ್ನೋದು ತುಂಬಾ ಜಾಸ್ತಿ ಕಾಡ್ತಾ ಇದೆ. ತಮ್ಮನ್ನ ತಾವು ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬಾ ಆಂಗ್ಸೈಟಿ ಬರ್ತಿರುವಂತದ್ದು, ತುಂಬಾ ಕೋಪ, ಸಿಟ್ಟು, ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಳ್ಳುವಂತದ್ದು. ಸೊ ಇದೆಲ್ಲ ಆಗ್ತಿದೆ. ಕೆಲವೊಬ್ರಿಗಂತೂ ನಿದ್ದೆನೆ ಬರ್ತಿಲ್ಲ ಅನ್ಸುತ್ತೆ ನಿಮ್ಮನ್ನ ನೆನ್ಸ್ಕೊಂಡಾಗ. ಅಂಡ್ ಕೆಲವೊಬ್ರಿಗೆ ಕೆಟ್ಟ ಕನಸುಗಳು, ಮತ್ತೆ ತುಂಬಾನೇ ಜಾಸ್ತಿ ಬ್ರೈನ್ ಮೇಲೆ ಪ್ರೆಷರ್ ಹಾಕುವಂತದ್ದು, ತುಂಬಾ ಮಾನಸಿಕವಾಗಿ ಕಳವಳ ಆಗೋದು, ಮಾನಸಿಕ ಅಂದ್ರೆ ಮನ್ಸಿನ ಲೆವೆಲ್ ಅಲ್ಲಿ ತುಂಬಾ ಕಳವಳ ಆಗೋದು, ಈ ತರ ಎಲ್ಲ ಕಾಣಿಸ್ತಾ ಇದೆ. ಅದು ಪೀಕ್ ಲೆವೆಲ್ಗೆ ಹೋಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಇನ್ನು ನಮಗೆ ಓಕೆ, ನೆಕ್ಸ್ಟ್ ಕಾರ್ಡು ಸೆವೆಂತ್ ಕಾರ್ಡು. ಓಕೆ, ಸೆವೆಂತ್ ಕಾರ್ಡು ನಮಗೆ ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ. ಈ ಕ್ವೀನ್ ಆಫ್ ಸೋರ್ಟ್ಸ್ ನಮಗೆ ಏನ್ ಅನ್ನತ್ತೆ ಅಂತ ಹೇಳಿದ್ರೆ, ನಿಮ್ ಬಗ್ಗೆ ಅವ್ರು ಯೋಚನೆ ಮಾಡಿದಾಗೆಲ್ಲ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ತುಂಬಾ ಓಪನ್ ಅಪ್ ಆಗಿ ಇರ್ತಿದ್ರಿ, ಬಟ್ ಎಲ್ಲ ಒಂದ್ ಕಡೆ ಸ್ವಲ್ಪ ಡಾಮಿನೇಟಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ತುಂಬಾ ಜಾಸ್ತಿ ಬ್ರೈನ್ ಯೂಸ್ ಮಾಡಿದೀರಾ ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಬಾಸ್ ತರ ಆಡುವಂಥದ್ದು, ಬಾಸಿ ತರ ನಂದೇ ನಡಿಬೇಕು ಅನ್ನೋದು, ಅಂಡ್ ಆಲ್ಸೋ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ರಿ ಜೀವನದಲ್ಲಿ. ಅಂಡ್ ನನ್ ಜೊತೆ ಮೆಸ್ಅಪ್ ಮಾಡಕ್ ಬರ್ಬೇಡ ಅಂತ ಹೇಳುವಂತದ್ದು, ಅಥವಾ ಅವರು ಯಾವಾಗಾದ್ರೂ ನಿಮ್ಮನ್ನ ನೆನಪಿಸ್ಕೊಂಡು ನಿಮ್ಮ ಹತ್ರ ಹೋಗ್ಬೇಕು ಅಂತ ಹೇಳಿ ಅಂದ್ರೆ, ಮೊದ್ಲಿನ ತರ ನೀವಿಲ್ಲ, ಇವಾಗ ನೀವು ತುಂಬಾ ಬದಲಾಗಿರ್ಬೋದು, ಅಥವಾ ನಿಮ್ಮ ಒಂದು ಸ್ಟೇಟಸ್ ತುಂಬಾ ಚೇಂಜ್ ಮಾಡ್ಕೊಂಡಿರ್ಬೋದು, ನೀವು ಹಾರ್ಡ್ ವರ್ಕ್ ಮಾಡಿ ನೀವು ಒಂದು ಸಕ್ಸಸ್ ಅನ್ನೋದನ್ನ ಪಡ್ಕೊಂಡಿರ್ಬೋದು, ಅಥವಾ ಮೊದ್ಲಿಗಿಂತ ಒಳ್ಳೆ ಲೆವೆಲ್ ಅಲ್ಲಿ ನೀವು ಇರ್ಬೋದು ಇವಾಗ. ಸೊ ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಮತ್ತೆ ವಾಪಸ್ ಹೋದ್ರೆ ನಂದು ಮರ್ಯಾದೆ ಹೋಗ್ಬೋದು, ಅಥವಾ ಅವರು ನನ್ ಬಗ್ಗೆ ಏನ್ ತಿಳ್ಕೊಳ್ತಾರೆ, ಮತ್ತೆ ಬಂದೆ ನನ್ ಜೀವನ ಹಾಳು ಮಾಡೋದಕ್ಕೆ, ಅಥವಾ ಈ ತರ ಏನಾದ್ರು ವರ್ಡ್ಸ್ ನ ಯೂಸ್ ಮಾಡ್ತಾರೇನೋ ಅಂತ ಹೇಳಿ ಭಯದಲ್ಲಿ ಅವರು ಸ್ಟೆಪ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನಿಮ್ಮನ್ನ ನೋಡ್ದಾಗೆಲ್ಲ ಒಂಥರ ಅವರಿಗೆ ಬಾಸ್ ಲೇಡಿ ನೋಡ್ದಂಗ ಆಗತ್ತೆ, ಅಂಡ್ ಆಲ್ಸೋ ಲೇಡಿ ಅಥವಾ ಜೆಂಟ್ಸ್ ನೋಡ್ದಂಗ ಆಗತ್ತೆ. ತುಂಬಾನೇ ಜಾಸ್ತಿ ಅವ್ರು ಸ್ಟೆಪ್ ಬ್ಯಾಕ್ ಮಾಡ್ಕೊಳ್ತಾರೆ, ಬಿಕಾಸ್ ನೀವು ಅಷ್ಟು ಸ್ಟ್ರಾಂಗ್ ಆಗಿ ಅವರಿಗೆ ಇವಾಗಿನ ಪರಿಸ್ಥಿತಿಲಿ ಕಾಣಿಸ್ತಾ ಇದ್ದೀರಾ. ಇನ್ ಕೇಸ್ ಯಾರಾದ್ರೂ ಮದುವೆ ಆಗಿ ಆಲ್ರೆಡಿ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ರೆ, ನಿಮ್ಮನ್ನ ನೋಡಿದಾಗೆಲ್ಲ ಅವರಿಗೆ ತುಂಬಾನೇ ಲೈಕ್ ತುಂಬಾ ಚೆನ್ನಾಗಿದ್ದೀರಾ ಲೈಫ್ ಅಲ್ಲಿ, ತುಂಬಾ ಬಾಸ್ ತರ ಇದ್ದೀರಾ, ನಿಮ್ಮ ಮನೆಯವರು ನಿಮ್ಮನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅಂಡ್ ಆಲ್ಸೋ ನಿಮ್ಮ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ, ಮೊದ್ಲಿನಗಿಂತನೂ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ ಜೊತೆ ನಾನಿವಾಗ ಮೆಸ್ಅಪ್ ಮಾಡೋದಕ್ಕೆ ಆಗಲ್ಲ ಅನ್ನೋ ತರ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನೀವು ಕೂಡ ನಿಮ್ಮ ಲೈಫ್ ನ ಬೇರೆ ಯಾರಿಗೂ ಮೆಸ್ಅಪ್ ಮಾಡೋದಕ್ಕೆ ಬಿಡಲ್ಲ ಅನ್ನೋ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು 8th ಕಾರ್ಡ್ ನಮಗೆ ಪೇಜ್ ಆಫ್ ಕಪ್ಸ್ ಬಂದಿದೆ. ಪೇಜ್ ಆಫ್ ಕಪ್ಸ್ ಇಸ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ತುಂಬಾ ಯಂಗ್ ಎನರ್ಜಿ ಇರುವಂತವ್ರು, ತುಂಬಾ ಎಮೋಷನಲಿ ಕನೆಕ್ಟ್ ಆಗಿರುವಂತದ್ದು ಕೂಡ ಇದೆ. ಏನೇ ಜಗಳಗಳು ಏನೇ ಆಗಿದ್ರು ಕೂಡ ಸ್ವಲ್ಪ ನಿಮ್ ವಿಚಾರ ತೆಗ್ದಾಗ, ಯಾರಾದ್ರೂ ಮಾತಾಡಿದಾಗ ಸ್ವಲ್ಪ ಎಮೋಷನಲ್ ಆಗುವಂತದ್ದು, ಸ್ವಲ್ಪ ಸೆನ್ಸಿಟಿವ್ ಆಗುವಂತದ್ದು, ಮಿಸ್ಟೇಕ್ ಮಾಡ್ಬಿಟ್ನೇನು, ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡ್ಬೇಕಿತ್ತು ಅನ್ನೋದು, ನಿಮ್ ಜೊತೆ ಸೋಷಿಯಲೈಸ್ ಆಗೋದಕ್ಕೆ ಅಥವಾ ಮತ್ತೆ ಮೀಟ್ ಆಗೋದಕ್ಕೆ ಇಷ್ಟಪಡ್ತಿರುವಂತದ್ದು, ಮತ್ತೆ ಇವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕು, ಇವ್ರ ಜೊತೆ ಮಾತಾಡ್ಬೇಕು, ಲೈಟ್ ಹಾರ್ಟ್ ಕನ್ವರ್ಸೇಷನ್ ಮಾಡ್ಬೇಕು, ಮತ್ತೆ ಏನಾದ್ರೂ ಮೆಸೇಜ್ ನ ಕೊಡ್ಬೇಕು ಅಥವಾ ಕಾಲ್ ಮಾಡ್ಬೇಕು. ಸೊ ಈ ತರ ಎಲ್ಲ ಅನ್ನಿಸ್ತಾ ಇದೆ. ಇನ್ನು ಕೆಲವೊಬ್ರು ಸಡನ್ ಆಗಿ ಯಾವ ತರ ಪರ್ಸನಾಲಿಟಿ ಇದೆ ಅಂದ್ರೆ, ಎಲ್ಲದನ್ನು ಸ್ಟಾಪ್ ಮಾಡ್ಬಿಟ್ಟು ಸಡನ್ ಆಗಿ ಹೊಸ ರಿಲೇಶನ್ಶಿಪ್ ಏನಾದ್ರು ಸಿಕ್ಕಿದ್ರೆ ಅದಕ್ಕೆ ಜಂಪ್ ಮಾಡುವಂತ ಸ್ವಲ್ಪ ಪರ್ಸನಾಲಿಟಿಗಳು ಇದೆ. ಅದ್ರಿಂದಾನು ಕೂಡ ಅವರಿಗೆ ಪ್ರಾಬ್ಲಮ್ಸ್ ಗಳು ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಬ್ಯಾಕ್ ಟು ನೀವೇ ಚೆನ್ನಾಗಿದ್ರಿ, ಅಥವಾ ನೀವು ತುಂಬಾ ಒಳ್ಳೆಯವರಾಗಿದ್ರಿ, ಅಥವಾ ನೀವು ಪರ್ಫೆಕ್ಟ್ ಆಗಿದ್ರಿ ಅನ್ನೋದು ಕೂಡ ಅವರಿಗೆ ಇವಾಗ ನೆನಪಾಗ್ತಿದೆ. ಸೊ ಅದನ್ನೆಲ್ಲ ನೆನಪಿಸ್ಕೊಂಡಾಗ ಅವ್ರಿಗೆ ಮತ್ತೆ ಕಾಲ್ ಮಾಡ್ಬೇಕು, ಮತ್ತೆ ಮಾತಾಡ್ಬೇಕು, ಅಥವಾ ಮತ್ತೆ ಸೋಷಿಯಲೈಸ್ ಆಗ್ಬೇಕು ಅನ್ನೋದು ತುಂಬಾನೇ ಕಾಡ್ತಾ ಇರತ್ತೆ. ಎಮೋಷನಲಿ ತುಂಬಾ ಕನೆಕ್ಟ್ ಆಗಿದ್ದಾರೆ ನಿಮ್ ಜೊತೆ. ಸೊ ಅದಂತೂ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ಲಾಸ್ಟ್ ಕಾರ್ಡು ನಮಗೆ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ನಿಮ್ಮ ಪರ್ಸನ್ ಯಾವ್ದಾದ್ರು ಒಂದು ನೆಪದಲ್ಲಿ ನಿಮಗೆ ಬಂದು ಮಾತಾಡ್ಸೋ ಅಂತದ್ದಾಗ್ಬೋದು, ಅಥವಾ ಲವ್ ಬಂದು ಮತ್ತೆ ಹೇಳ್ಕೊಳ್ಳೋ ಅಂತದ್ದಾಗ್ಬೋದು, ಅಥವಾ ರೀಕನೆಕ್ಟ್ ಆಗುವಂತದ್ದು ಆಗ್ಬೋದು.
ಓಕೆನಾ. ಮತ್ತೆ ಅವರು ಯಾಕೆ ಆ ತರ ಮಾಡ್ತಿದ್ದಾರೆ ಅಂದ್ರೆ ನಿಮ್ ಜೊತೆ ಮಾತಾಡ್ದಾಗೆಲ್ಲ ಅವ್ರಿಗೆ ಏನೋ ಒಂದು ಸಮಾಧಾನ, ಯಾರೋ ಒಂದು ಹಳೆ ಫ್ರೆಂಡ್ಸ್ ಜೊತೆ ಅಥವಾ ಹಳೆ ನನಗೆ ಗೊತ್ತಿರೋ ಅಂತ ವ್ಯಕ್ತಿಗಳ ಜೊತೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ದೀನಿ. ಇದು ಈ ಲೈಫ್ ಕನೆಕ್ಷನ್ ಅಲ್ಲ, ತುಂಬಾ ಪಾಸ್ಟ್ ಇಂದನೂ ಕನೆಕ್ಷನ್ ಇದೆ. ಆತರ ಎಲ್ಲ ಅವರು ಫೀಲ್ ಮಾಡ್ತಾ ಇದಾರೆ. ಒಂಥರ ಅವರು ನಿಮ್ ಜೊತೆ ಮಾತಾಡಿದ್ರೆ ಅವರಿಗೆ ಆತ್ಮ ಖುಷಿ ಅಂತ ಹೇಳ್ತಾರೆ ಗೊತ್ತಾ, ಸೋಲ್ ಹ್ಯಾಪಿ ಆಗೋದು, ಆ ತರ ಒಂದು ಹ್ಯಾಪಿನೆಸ್ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ನಿಮ್ ಜೊತೆ ಮಾತಾಡಿದಾಗ. ನಿಮ್ಮ ಮತ್ತೆ ಅವರ ಜೊತೆ ಬಾಂಧವ್ಯ ಚೆನ್ನಾಗಿರತ್ತಲ್ಲ, ಅದನ್ನ ಮತ್ತೆ ರೀಬಿಲ್ಡ್ ಮಾಡ್ಬೇಕು, ಮತ್ತೆ ರಿಯೂನಿಯನ್ ಆಗ್ಬೇಕು, ಮತ್ತೆ ರೀಕನ್ಸಿಲೇಷನ್ ಮಾಡ್ಕೋಬೇಕು. ಈ ಫ್ರೆಂಡ್ ನಾನು ಮಿಸ್ ಮಾಡ್ಕೋಬಾರ್ದು, ಅಟ್ಲೀಸ್ಟ್ ಅವ್ರನ್ನ ಫ್ರೆಂಡ್ ಆಗಾದ್ರೂ ನನ್ನ ಜೀವನದಲ್ಲಿ ಇಟ್ಕೋಬೇಕು ಕೊನೆವರೆಗೂ. ಈ ತರ ವ್ಯಕ್ತಿನ ನಾನು ಮಿಸ್ ಮಾಡ್ಕೋಬಾರ್ದು ಅನ್ನೋದು ಅವ್ರಿಗೆ ತುಂಬಾ ಜಾಸ್ತಿ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಮತ್ತೆ ನಿಮ್ಗೆ ರಿಯೂನಿಯನ್ ಆಗೋದಕ್ಕೆ ಬರ್ಬೋದು, ಮತ್ತೆ ನಿಮ್ಮನ್ನ ಕನೆಕ್ಟ್ ಆಗೋದಕ್ಕೆ ಬರ್ಬೋದು. ಬಿಕಾಸ್ ನಿಮ್ಮಂತ ವ್ಯಕ್ತಿನ ಅವರು ಕಳ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಓಕೆನಾ. ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್ ಗೈಸ್. ಇದು ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಮತ್ತೆ ಕಮೆಂಟ್ ಅಲ್ಲಿ ಏನ್ ಅನ್ನಿಸ್ತು ಅಂತ ಹೇಳಿ ಬಂದು ನನ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ. ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅಂತ ಇಷ್ಟ ಇದೆ, ರೇಖಿ ಕಲಿಬೇಕು ಅಂತ ಇಷ್ಟ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಕೂಡ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಇದಿಷ್ಟು ನಿಮ್ಮ ಪರ್ಸನ್ ಮನ್ಸೊಳಗಡೆ ಏನ್ ನಡೀತಾ ಇದೆ, ಅವ್ರು ನಿಮ್ಗೆ ಏನ್ ಹೇಳೋದಕ್ ಬಯಸ್ತಾ ಇದ್ದಾರೆ, ಯಾವ ಒಂದು ಮೆಸೇಜ್ ಕೊಡೋದಕ್ಕೆ ಇಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿ ಬಂದಿದ್ದಂತ ಒಂದಷ್ಟು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಧನ್ಯವಾದಗಳು.